ಕ್ಯಾರೆಟ್ ರಸಮಲೈಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ 2-3 ಕ್ಯಾರೆಟನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸಿಹಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಹಾಲನ್ನು ಹಾಕಿ ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ನಲ್ಲಿ ನಾನು 1-2-3 ಸ್ಪೂನ್ ಆಗೋಷ್ಟು ಪೇಸ್ಟನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ಪಾತ್ರೆಯಲ್ಲಿ 1-2 ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕಿ ಅದಕ್ಕೆ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ದೀವೋ ಅದನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಈ ತುಪ್ಪ ಹಾಗೆ ಮತ್ತು ಈ ಪೇಸ್ಟು ಒಂದಕ್ಕೊಂದು ಮಿಕ್ಸ್ ಆಗೋ ತನಕ ನಾವು ಫ್ರೈ ಮಾಡ್ತಾ ಇರಬೇಕು. ಹಾಗೆ ಇದಕ್ಕೆ ತಿಕ್ನೆಸ್ ಬರಲಿಕ್ಕೆ ನಾನು 1-2 ಸ್ಪೂನ್ ಆಗೋಷ್ಟು ರವಾವನ್ನು ಹಾಕಿ ಹಾಗೆ ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ. ರವೆ ಹಾಕಿದ ಮೇಲೆ ಇದ್ರ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ನಮಗೆ ಇದ್ರ ತಿಕ್ನೆಸ್ಸು ನಮಗೆ ಒಂದು ಲಾಡ್ ಮಾಡಲಿಕ್ಕೆ ಯಾವ ಹದ ಬೇಕಾಗುತ್ತೋ ಆ ಹದದ ತನಕ ನಾವು ಫ್ರೈ ಮಾಡ್ತಾ ಹೋಗ್ಬೋದು. ಇಲ್ಲಿ ನೋಡ್ಬೋದು ನೀವು ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ಇದನ್ನು ಆಫ್ ಮಾಡಿ ಇದರಿಂದ ಲಾಡುಗಳನ್ನು ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಹಾಲನ್ನಿಟ್ಟು ಅದಕ್ಕೆ ನಮಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಹಾಕಿ ನಾವೇನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀವೋ ಅದನ್ನು ಹಾಕಿ ಅದು ಅರ್ಧ ಆಗೋ ತನಕ ನಾವು ಇದನ್ನು ಕುದಿಲಿಕ್ಕೆ ಬಿಡಬೇಕು. ಇದನ್ನು ತಣ್ಣಗಾದ್ಮೇಲೆ ನಾವೇನು ಬಾಲ್ಸ್ ಇತ್ತು ಅದನ್ನು ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಹಾಗೆ ಇದನ್ನು ಮತ್ತೆ ಫ್ರಿಜ್ನಲ್ಲಿ ಇಡಬೇಕು ಒಂದು 30 ನಿಮಿಷ. ಅದು ಆದಮೇಲೆ ಕ್ಯಾರೆಟ್ ರಸಮಲೈ ತಿನ್ನಲಿಕ್ಕೆ ರೆಡಿ.